ಇತ್ತೀಚೆಗೆ ಆಸ್ತಿ ವಿವಾದಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ ಅನ್ನೋದಾದ್ರೆ, ಭೂಮಿ ಮತ್ತು ಆಸ್ತಿಗಳ ಬೆಲೆ ದಿನದಿಂದ ದಿನಕ್ಕೆ ಗಗನ ಮುಟ್ತಾ ಇದ್ದು, ಸಾಮಾನ್ಯ ಜನರಿಂದ ಆಸ್ತಿ ಖರೀದಿ ವಿಷಯ ದೂರವಾಗ್ತಾ ಇದೆ. ನೀವೇನಾದ್ರೂ ಮನೆ ಬಾಡಿಗೆಗೆ ಕೊಟ್ಟಿದ್ರೆ ಅಥವಾ ಜಮೀನು ಮಾಡಲು ಬಾಡಿಗೆಗೆ ಕೊಟ್ಟಿದ್ರೆ, ಅದು 12 ವರ್ಷಗಳ ಕಾಲ ಸಂಪೂರ್ಣ ಅವರ ಸುಪರ್ದಿಗೆ ಕೊಟ್ಟಿದ್ರೆ, ಆ ಆಸ್ತಿಯ ಮಾಲೀಕತ್ವ ಹಕ್ಕು ಅವರದ್ದೇ ಆಗುತ್ತೆ ಎಂದು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪನ್ನ ಹೊರಬಿದ್ದಿದೆ. ಈ ತೀರ್ಪಿನಿಂದಾಗಿ ಇಡೀ ದೇಶದ ಜನತೆ ದಂಗಾಗಿಸುವಂತೆ ಮಾಡಿದೆ. ಇತ್ತೀಚೆಗೆ ಸಾಕಷ್ಟು ಜನ ಮನೆ ಅಥವಾ ಜಮೀನು ಅಥವಾ ಜಾಗ ಹೀಗೆ ಯಾವುದೇ ಆಸ್ತಿಯನ್ನ ಒಪ್ಪಂದ ಕರಾರುಗಳ ಮೂಲಕ ಬಾಡಿಗೆಯನ್ನ ನೀಡೋದು ಸಹಜ. ಆ ಬಾಡಿಗೆದಾರನು ಸರಿಸುಮಾರು 12 ವರ್ಷಗಳ ಕಾಲ ಅದೇ ಸ್ಥಳದಲ್ಲಿ ಇದ್ದು, ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಬಾಡಿಗೆ ಅಥವಾ ಕಂದಾಯ ಅಥವಾ ಯಾವುದಾದರೂ ಸರ್ಕಾರಿ ಶುಲ್ಕ ಪಾವತಿ ಮಾಡ್ತಾ ಬರ್ತಾ ಇದ್ರೆ, ಅಂತಹ ಆಸ್ತಿಗಳ ಮಾಲೀಕ ಅವರದ್ದೇ ಆಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡುವ ಮೂಲಕ ಇಡೀ ದೇಶದ ಜನತೆಗೆ ಬಿಗ್ ಶಾಕ್ ಅನ್ನ ನೀಡಿದೆ. ಯಾವುದೇ ಆಸ್ತಿ 12 ವರ್ಷಗಳ ಕಾಲ ಸ್ವಾಧೀನಪಡಿಸಿಕೊಂಡವರಿಗೆ ಮಾಲೀಕತ್ವದ ಹಕ್ಕನ್ನ ನೀಡಬೇಕು ಅನ್ನೋದು ಸುಪ್ರೀಂ ಕೋರ್ಟಿನ ಮಹತ್ವದ ತೀರ್ಪಾಗಿದೆ. ಬನ್ನಿ, ಇಷ್ಟಕ್ಕೂ ಯಾವೆಲ್ಲ ನಿಯಮಗಳು ಇವೆ, ಹೇಗೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಮತ್ತು ನೀವು ಕೂಡ ಮನೆ ಅಥವಾ ಜಮೀನು ಅಥವಾ ಜಾಗ ಯಾರಿಗಾದರೂ ಬಾಡಿಗೆ ಕೊಟ್ಟಿದ್ರೆ ತಪ್ಪದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಅನೇಕ ಜನರು ಆಸ್ತಿಯಲ್ಲಿ ಹೂಡಿಕೆ ಮಾಡ್ತಾರೆ ಮತ್ತು ತಮ್ಮ ಆಸ್ತಿಯನ್ನ ಬಾಡಿಗೆ ನೀಡುವ ಮೂಲಕ ಶಾಶ್ವತ ಆದಾಯವನ್ನ ಪಡಿತಾರೆ. ಆದರೆ ಆಸ್ತಿಯ ಸ್ವಾಧೀನವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ವಿಷಯವಾಗಿದೆ. ನಿಮ್ಮ ಆಸ್ತಿಯನ್ನ ನೀವು ಬಾಡಿಗೆ ನೀಡಿದ್ರೆ ಕೆಲವು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯು ನಿರಂತರವಾಗಿ 12 ವರ್ಷಗಳವರೆಗೆ ಆಸ್ತಿಯನ್ನ ಆಕ್ರಮಿಸಿಕೊಳ್ಳಬಹುದು ಮತ್ತು ಅದರ ಮಾಲೀಕತ್ವವನ್ನ ಪಡೆಯಬಹುದು. ಇದನ್ನ ಆಂಗ್ಲ ಭಾಷೆಯಲ್ಲಿ ಅಡ್ವರ್ಸ್ ಪೊಸೆಷನ್ ಎಂತಾರೆ. ಕ್ಲೈಮ್ ನಿಯಮಗಳು: ಆಸ್ತಿಯ ಮಾಲೀಕರು ಕಳೆದ 12 ವರ್ಷಗಳಲ್ಲಿ ಯಾವುದೇ ಹೊರೆಗಳನ್ನ ಮಾಡಬಾರದು. ಹಿಡುವಳಿದಾರನು ತನ್ನ ಆಸ್ತಿಯ ಪತ್ರ, ನೀರಿನ ಬಿಲ್, ವಿದ್ಯುತ್ ಬಿಲ್ ಇತ್ಯಾದಿಗಳ ಪುರಾವೆಗಳನ್ನು ಸಲ್ಲಿಸಬೇಕು. 12 ವರ್ಷಗಳವರೆಗೆ ಯಾವುದೇ ದೂರುಗಳಿಲ್ಲದೆ ಒಬ್ಬ ವ್ಯಕ್ತಿಯು ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡರೆ ಅವರನ್ನ ಮಾಲೀಕ ಎಂದು ಪರಿಗಣಿಸಲಾಗುತ್ತೆ ಎಂದು ಸುಪ್ರೀಂ ಕೋರ್ಟ್ 2014ರಲ್ಲಿ ಸ್ಪಷ್ಟಪಡಿಸಿದೆ. ಖಾಸಗಿ ಆಸ್ತಿಯ ಮಾಲೀಕತ್ವವನ್ನ ಕ್ಲೈಮ್ ಮಾಡಲು ಸಮಯ ಮಿತಿ 12 ವರ್ಷಗಳು. ಸರ್ಕಾರಿ ಆಸ್ತಿಗೆ ಈ ಮಿತಿ 30 ವರ್ಷಗಳು. ಹಿಡುವಳಿದಾರನು 12 ವರ್ಷಗಳ ಕಾಲ ಆಕ್ರಮಿಸಿಕೊಂಡಿದ್ದರೆ ಮತ್ತು ಮಾಲೀಕರು ದೂರು ನೀಡದಿದ್ದರೆ ಅವರು ಆಸ್ತಿಯ ಮಾಲೀಕರಾಗಬಹುದು. ಆಸ್ತಿ ಮರುಪಾವತಿ ಒಂದು ಸೂಕ್ಷ್ಮ ವಿಷಯವಾಗಿದ್ದು, ಅದರ ಬಗ್ಗೆ ತಿಳಿದಿರುವುದು ಮುಖ್ಯವಾಗಿದೆ. ನಿಮ್ಮ ಆಸ್ತಿಯನ್ನ ನೀವು ಬಾಡಿಗೆಗೆ ನೀಡಿದ್ದರೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಹಕ್ಕುಗಳನ್ನು ನೀವು ರಕ್ಷಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಸಮಯಕ್ಕೆ ಸರಿಯಾಗಿ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮತ್ತು ಸರಿಯಾದ ಮಾಹಿತಿಯನ್ನ ಹೊಂದಿರುವುದು ಅತ್ಯಗತ್ಯ. ಇದರಿಂದ ನೀವು ಭವಿಷ್ಯದಲ್ಲಿ ಯಾವುದೇ ನಷ್ಟವನ್ನ ತಪ್ಪಿಸಬಹುದು.